ಹಿಂಬರಪ್ಪ ಗಮನೆ ಆತ್ಮೀಯ ಬಂಧುಗಳೇ, ಸಮಸ್ಯೆಗಳೇನಿದೆ ಅವನ್ನೆಲ್ಲವನ್ನೂ ಶುದ್ಧೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪಕ್ಷೇತರವಾಗಿ ನಾನು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇದು ನನ್ನ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮೊದಲನೇ ಸಭೆ ಅಂತ ಹೆಮ್ಮೆಯಿಂದ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ರಾಜಕೀಯ ಜೀವನದಲ್ಲಿ ಕುರ್ಲೆ, ಗುರುಪುರ ಈ ಸುತ್ತಮುತ್ತಲ ಭಾಗ ಯಾವತ್ತೂ ನನ್ನ ಕೈ ಹಿಡಿದಿರೋಂಥ ಒಂದು ಭಾಗ. ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಬರ್ತೇನೆ. ಮುಂದಿನ ಬಾರಿ ಬಂದಂಥ ಸಂದರ್ಭದಲ್ಲಿ ಏನು ಕತೆ ಎಲ್ಲ ನಿಮ್ಮ ಗಮನಕ್ಕೆ ತರಲಿದೆ. ಇವತ್ತು ಯಾಕೆ ಬಂದಿದ್ದೀವಿ ನಾವು ಅಂತಂದರೆ 26ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಸಭೆ ಇಟ್ಕೊಂಡಿದೆ. ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು. ಎಷ್ಟು ಬೂತ್ ಬರುತ್ತೆ ಈ ಭಾಗದಲ್ಲಿ? 8 ಬೂತಿಗೆ ಯಾರು ಯೋಚನೆ ಮಾಡಿದ್ದೀರಾ? ಈಗ ಮಾಡ್ತಾ ಇದ್ದೀರಿ ಮಾಡಿ. ಆ 8 ಬೂತಿನಿಂದ ಯಾರ್ಯಾರು ಪ್ರಮುಖರು ಒಂದೊಂದು 5 ಜನ ಒಂದು ಬೂತಿಗೆ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕು. ಆಮೇಲೆ ಉಳಿದಿದ್ದು ಇನ್ನೂ ತುಂಬ ಇದೆ. ಯಾಕೆಂತಂದರೆ ಬೇರೆ ಬೇರೆ ಸಭೆಗಳು, ಸಮಾವೇಶಗಳು, ನಾಮಿನೇಷನ್ನು, ಅಲ್ಲಿಂದ ಮುಂದೆ ಪ್ರಚಾರಗಳು, ಇವೆಲ್ಲ ಏನು ಕತೆ ಅಂತ ನಾನು ಆಮೇಲೆ ತಗೋತೀನಿ. ಫಸ್ಟ್ ನನಗೆ ಯಾಕೆ ಈ ಒಂದು ಪುರ್ಲೆಗೆ ಬಂದೆ ಅಂತಂದರೆ, ನನ್ನ ಜೀವನದ ರಾಜಕೀಯ ಬೆಳವಣಿಗೆಯನ್ನು ಯಾವತ್ತೂ ಆಶೀರ್ವಾದ ಮಾಡಿದಂಥ ಕ್ಷೇತ್ರ ಕುರ್ಲೆ, ಗುರುಪುರ ಈ ಭಾಗ. ನಾನು ನಿಮ್ಮನ್ನೆಂದೂ ಮರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಮೊದಲನೇ ಆಶೀರ್ವಾದ ತಗೊಂಡು ನಿಮ್ಮಿಂದ ಹೊರಟಿದ್ದೇನೆ. ನೀವು ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರಕ್ಕೆ ಬನ್ನಿ. ಉಳಿದಿದ್ದೆಲ್ಲ ಆಮೇಲೆ ಮುಂದೆ ಮಾತಾಡೋಣ ಅಂತ ಹೇಳ್ತಾ ಬಂದಂಥ ಸಂದರ್ಭ ಬೆಳಿಗ್ಗೆನೆ ನೀವೆಲ್ಲೂ ಕೂಡ ರೈತರು ಹೊರಗದ್ದೆಗಳಿಗೆ ಹೋಗಬೇಕು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕು. ಆದರೂ ಕೂಡ ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ನನಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಯಾವ ಬೂತಿಗೆ ಯಾರ್ಯಾರು ಇನ್ಚಾರ್ಜ್ ಇವೆಲ್ಲ ಒಟ್ಟಿಗೆ ಕೂತ್ಕೊಂಡು ತೀರ್ಮಾನ ಮಾಡಿ ಆ ವ್ಯಕ್ತಿಗಳನ್ನ ಕರ್ಕೊಂಡು ಬನ್ನಿ. ಉಳಿದವರು ಬರ್ಬೋದು, ಏನು ತಪ್ಪಿಲ್ಲ. ಆದರೆ ಯಾರು ಆ ಬೂತ್ ನೋಡ್ತಾರೆ ಅವರಂತೂ ಬರಲೇಬೇಕು. ಆಗ್ಬೋದಲ್ಲ? ಬರಲಾಗಾರ ನಾನು? ಎಲ್ರಿಗೂ ನಮಸ್ಕಾರ.